ಎಲ್ಲರಿಗೂ ನಮಸ್ಕಾರ. ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ಅವರು ಸೂರ್ಯನಿಗೆ ವಾಲಿಯ ಪರಾಕ್ರಮದ ಬಗ್ಗೆ ಹೇಳ್ತಾ ಇರ್ತಾರೆ. ಹಾಗೆ ವಾಲಿಗೆ ಎಷ್ಟೊಂದು ಶಕ್ತಿ ಇದ್ರೂ ಅವನ ಮುಂದೆ ಯಾರಾದರೂ ಬಂದು ನಿಂತರೆ ಅವನ ಅರ್ಧ ಶಕ್ತಿ ಕುಗ್ಗೋಗ್ತಿತ್ತು. ಅದಕ್ಕೆ ಅವನು ಆ ಶಕ್ತಿನೆಲ್ಲ ಈಗಿನ ಕಾಲದ ಹೆಂಡತಿರಿಗೆ ಕೊಟ್ಬಿಟ್ಟು ಹೋದ. ಅದಕ್ಕೆ ಗಂಡ ಎಷ್ಟೇ ಪರಾಕ್ರಮಿಯಾಗಿದ್ರು ಹೆಂಡತಿ ಮುಂದೆ ಬಂದ ತಕ್ಷಣ ಹೆಂಡತಿ ಅವಳನ್ನ ಕ್ರಿಮಿ ಥರ ನೋಡ್ತಾ ಇರ್ತಾಳೆ ಅಂತ ಹೇಳುವಾಗ ಅಲ್ಲಿಗೆ ಶಾಂತಿ ಬಂದು ಸೂರ್ಯ ಹಾಗೂ ರಂಗನಾಥ್ ಅವ್ರನ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಕೆಳಗಿಳಿದು ಬಂದಂಥ ಶಾಂತಿ ರೋಹಿಣಿ ರೋಹಿಣಿ ಅಂತ ಕೂಗ್ತಾ ಇರ್ತಾಳೆ. ಅಲ್ಲಿಗೆ ರೋಹಿಣಿ ಬರ್ತಾಳೆ. ಏನಮ್ಮ ಮನೋಜ್ ಎದ್ನ ಅಂತ ಕೇಳಿದಾಗ ಇಲ್ಲ ಅತ್ತೆ, ಅವ್ರಿಗೆ ತುಂಬ ಸುಸ್ತಾಗಿದೆ, ಹೇಳ್ತಾ ಇಲ್ಲ, ಮಲ್ಕೊಂಡಿದ್ದಾರೆ ಇನ್ನೂ ಅಂತ ಹೇಳ್ತಾಳೆ. ಆಗ ಸೂರ್ಯ ಎಬ್ಬಸಮ್ಮ ಅವನ್ನ ಈ ದಿಂಬಲ್ಲಿ ಹೊಡೆದು ಎಬ್ಬಿಸ್ಬಿಡ್ತೀನಿ ಈಗ ನಾನೇನಾದರೂ ಬಂದ್ರೆ ಅಂತ ಹೇಳಿ ತುಂಬ ಕೂಗಾಡ್ತಾ ಇರ್ತಾನೆ. ಯಾಕ್ರಿ ಕೂಗ್ತೀರಾ, ನಾನು ಎಬ್ಬಿಸ್ಕೊಂಡ್ ಬರ್ತೀನಿ ಇರಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಯಾಕೋ ಜಗಳ ಮಾಡ್ತೀಯಾ, ಮಾತಿಗೂ ಅವಳು ಹೇಳ್ತಿಲ್ವಾ ಎಬ್ಬಿಸ್ಕೊಂಡ್ ಬರ್ತೀನಿ ಇರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹಿಣಿ ಮತ್ತೆ ರೂಮಿಗೆ ಬಂದು ಮನೋಜನ್ನ ಎಬ್ಸೋಕೆ ಶುರು ಮಾಡ್ತಾಳೆ. ಎಷ್ಟೇ ಎಬ್ಸಿದ್ರು ಕೂಡ ಮನೋಜ ಹೇಳ್ತಾನೆ ಇರಲ್ಲ. ನೋಡಿ ಮನೋಜ, ಸೂರ್ಯ ಅವರು ನೀವು ಹೇಳಿಲ್ಲ ಅಂದ್ರೆ ಗಲಾಟೆ ಮಾಡ್ತಾರೆ, ಹೇಳಿದ ಅರ್ಥ ಆಗ್ತಿಲ್ವಾ, ಹೇಳಿ ಅಂತ ಅವ್ನು ನನ್ನ ಕೊಲೆ ಮಾಡಿದ್ರು ನಾನು ಹೇಳಲ್ಲ, ನಾನು ನಿದ್ದೆ ಮಾಡಬೇಕು ಅಂತ ಹೇಳಿ ಮನೋಜ್ ಹೇಳ್ತಾನೆ ಇರಲ್ಲ. ಈ ಕಡೆ ಸೂರ್ಯ ಹೊರಗಡೆ ರೂಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಮೀನಾನು ಬರ್ತಾಳೆ. ಆಗ ಸೂರ್ಯನ್ಗೆ ಕೋಪ ಬಂದು ಮನೋಜನ್ ರೂಮ್ನ ಹತ್ರ ಹೋಗಿ ಡೋರ್ ಬಡಿತಾ ಇರ್ತಾನೆ. ಆಗ ರೋಹಿಣಿ ಬಂದು ಯಾಕ್ರಿ ಕೂಗ್ತಾ ಇದ್ದೀರಾ, ಒಂದ್ಸತಿ ಹೇಳಿದ ಅರ್ಥ ಆಗ್ತಿಲ್ವಾ, ಅವ್ರಿಗೆ ತುಂಬಾ ಸುಸ್ತಾಗಿದೆ, ಮಲ್ಕೊಂಡ್ಬಿಟ್ಟಿದ್ದಾರೆ, ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಏನಮ್ಮ ಇಂಥ ಆಟ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ, ನಮಗ್ ಸುಸ್ತಾಗಿರಲ್ವಾ, ನಾವೇನ್ ಪಬ್ಬಲ್ಲಿ ಹೋಗಿ ಗೌನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತೀವ ಅಂತ ಹೇಳ್ತಿರುವಾಗ ಅಲ್ಲಿರುವ ಮೀನಾ ಅದನ್ನ ನೋಡಿ ನಗ್ತಾ ಇರ್ತಾಳೆ. ನೋಡಿ ನಿಮ್ಗೇನಾದ್ರೂ ಸುಸ್ತಾಗಿದ್ರೆ ನೀವೀಗೇನು ರೂಮ್ಗೆ ಹೋಗಿ ಮಲ್ಕೋಬೇಕಲ್ಲ, ನೀವು ಹೋಗಿ ರೂಮ್ಗೆ ಹೋಗಿ ಮಲ್ಕೋರಿ, ನಾನು ಮೀನಾ ಇಬ್ರು ಮಾತಾಡ್ಕೋತಾ ಹಾಲಲ್ಲಿ ಮಲಗ್ತೀವಿ ಅಂತ ಹೇಳಿದಾಗ ಇಂಥ ನವರಂಗಿ ಆಟ ಎಲ್ಲ ಆಡ್ಬೇಡ ಪೌಡ್ರಮ್ಮ, ಹೋಗಿ ಅವನ್ನ ಎಬ್ಬಿಸ್ಕೋ, ಇಲ್ಲ ನಾನೇ ಹೋಗಿ ನನ್ನ ಸ್ಟೈಲಲ್ಲಿ ಎಬ್ಬಿಸ್ತೀನಿ ಅಂತ ಜೋರಾಗಿ ಸೂರ್ಯ ಮಾತಾಡ್ತಿರುವಾಗ ಅಲ್ಲಿಗೆ ರಂಗನಾಥ್ ಹಾಗೂ ಶಾಂತಿ ಬರ್ತಾರೆ. ಯಾಕೋ ಸೂರ್ಯ ಇಷ್ಟೊಂದು ಗಲಾಟೆ ಮಾಡ್ತಾ ಇದೀಯ, ಏನಾಯ್ತು ಅಂತ ಹೇಳಿದಾಗ ನೋಡಪ್ಪ ಇವತ್ತು ನಾವು ರೂಮ್ ಮೇಲೆ ಮಲ್ಕೊಳೋದು ನಮ್ ಸರ್ದಿ, ಈ ಮನೋಜ ಹೇಳ್ತಾನೆ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ಮಲ್ಕೊಳ್ ಬಿಡೋ, ಅವನು ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಮೈಕೈ ನೋವು ಬರ್ತಾ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ನಮಗ್ ಮೈಕೈ ನೋವು ಇರಲ್ವಾ, ನಮಗ್ ಮೈಕೈ ನೋವು ಬರಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಆಗ ಶಾಂತಿ ಇನ್ನೂ ಈ ಮನೆಯಲ್ಲಿ ಏನೋ ನೋಡ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ, ಆ ಸೀತೆಯಿಂದ ರಾಮಾಯಣ ನಡೀತು, ದ್ರೌಪದಿಯಿಂದ ಮಹಾಭಾರತ, ಎಲ್ಲ ಈ ಮೀನಮ್ಮನಿಂದ ಅಂತ ಹೇಳಿ ಮೀನನ್ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ರಂಗನಾಥ್ ಅವರು ಶಾಂತಿನ ಗುರಾಯಿಸ್ತಾ ಇರ್ತಾರೆ. ಹಾಗಲ್ಲ ರೀ, ಇವಳು ಅವಳ ಗಂಡನ್ನ ಕೀ ಕೊಟ್ಟು ಆಡಿಸ್ತಾ ಇದ್ದಾಳೇನೋ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು ನೋಡಪ್ಪ ಸೂರ್ಯ, ನೀನ್ ರೂಮಲ್ಲೇ ಮಲಗಬೇಕು ಅಂತಿದ್ರೆ ನಮ್ ರೂಮಲ್ಲಿ ಹೋಗಿ ಮಲ್ಕೊಂಡು ನಾನು ಶಾಂತಿ ಇಬ್ರು ಹಾಲಲ್ಲಿ ಮಲಗ್ತೇವೆ ಅಂತ ಹೇಳಿದಾಗ ನೋಡಪ್ಪ ಹೊರಗಡೆ ತುಂಬಾ ಚಳಿ ಇದೆ, ಪರವಾಗಿಲ್ಲ ನೀವು ಹೋಗಿ ಒಳಗಡೆ ಬೆಚ್ಚಿಗೆ ಮಲ್ಕೊ, ನನಗೆ ಮೀನಾಗೆ ಅಂತ ದೊಡ್ಡ ಲಾ ಇದೆ, ನಾವಿಬ್ರು ಅಲ್ಲೇ ಮಲಗ್ತೀವಿ ಅಂತ ಹೇಳಿದಾಗ ರಂಗನಾಥ್ ಅವರು ಮತ್ತೆ ಈ ವಿಷಯಕ್ಕೆ ಜಗಳ ಆಡಬಾರ್ದು ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಹಾಗೂ ಶಾಂತಿ ಹೊರಡ್ತಾರೆ. ಈ ಕಡೆ ಮೀನಾ ಹಾಗೂ ಸೂರ್ಯನು ಹೊರಡ್ತಾರೆ. ಸೂರ್ಯ ಹೊರಟಿದ್ದನ್ನ ಗಮನಿಸಿದಂತ ಶಾಂತಿ ಹೋಗೋ ದೊಡ್ಡ ಶೂರ ಇವನು ಅಂತ ಹೇಳ್ತಿರುವಾಗ ಅಲ್ಲೇ ನಿಂತಿರುವ ರೋಹಿಣಿ ಅತ್ತೆ ಅವ್ರು ಹೋಗಾಯ್ತು, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಭಯ ಹೀಗೆ ಇರಬೇಕು ಅವನ್ಗೆ, ನನ್ನ ಮೇಲೆ ಭಯ, ನೀನ್ ಹೋಗಿ ಮಲ್ಕೋ ಅಂತ ಹೇಳಿ ರೋಹಿಣಿಗೆ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ಲಾ ಅಲ್ಲಿ ಹಾಸಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಸೂರ್ಯಂಗೆ ಹೇಳ್ತಿರ್ತಾಳೆ. ಏನು ವಾತಾವರಣನೋ ಲೇ, ಈ ಕಪ್ಪೆ ತರ ಆಗೋಯ್ತಲ್ಲೇ ಜೀವನ, ಈ ಮಳಿ ಚಳಿ ಬಿಸಿಲು ಎಲ್ಲದಕ್ಕೂ ಹೊಂದ್ಕೊಂಡ್ಬಿಡ್ತೀಯಲ್ಲ ಕಣೆ, ನನ್ನಿಂದ ನಿನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಯಾಕ್ರಿ ಹಾಗೆಲ್ಲ ಹೇಳ್ತಾ ಇದ್ದೀರಾ, ನಾನು ಇವಾಗ ಚೆನ್ನಾಗೇ ಇದ್ದೀನಿ, ದುರಹಂಕಾರ ಕಣೆ, ಯಾರಿಗಿರಿ ನನಗೆ ಅಂತ ಕೇಳಿದಾಗ ನಿನಗಲ್ಲ ಕಣೆ, ಆ ಮನೋಜನ್ಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ ಅನ್ನೋ ದುರಹಂಕಾರ ಕಣೆ ಅವನ್ಗೆ, ಈ ದುಡ್ಡು ಬಂದ ತಕ್ಷಣ ಜನ ನ್ಯಾಯ ನೀತಿ ಎಲ್ಲ ಮರ್ತು ಹೋಗ್ಬಿಡ್ತಾರಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ ರೀ ಅವ್ರಿಗೆ ಕಷ್ಟಪಟ್ಟು ಅಭ್ಯಾಸ ಇಲ್ಲ ರೀ ಅಂತ ಹೇಳ್ತಿರುವಾಗ ಲೇ ನಿನಗೆ ಸುಖಪಟ್ಟು ಅದೃಷ್ಟನೇ ಇಲ್ಲ ಕಣೆ ಅಂತ ಹೇಳಿ ಮೀನಾಗೆ ಬೈತಿರ್ತಾನೆ. ಪಾಪ ನೀನು ಅಂತ ಹೇಳಿ ಮೀನಾನ್ಗೆ ಸಮಾಧಾನ ಮಾಡ್ತಿರ್ತಾನೆ. ನನ್ನನ್ನ ಮದುವೆಯಾಗಿ ನೀ ತುಂಬಾ ಕಷ್ಟ ಪಡ್ತಾ ಇದೀಯಾ ಅಂತ ಹೇಳಿ ಮೀನಾಗೆ ಹೇಳಿದಾಗ ಯಾಕ್ರಿ ಹಾಗಂತೀರಾ, ಎಷ್ಟೊಂದ್ ಜನ ದುಡ್ಡು ಕೊಟ್ಟು ಇಂಥ ವಾತಾವರಣದಲ್ಲಿ ಮಲಗಬೇಕು ಅಂತ ಟ್ರಿಪ್ಪಿಗೆ ಹೋಗ್ತಾರೆ, ಆ ರೂಮಲ್ಲಿ ಏನಿದೆ ಅದೇ ಗೋಡೆ, AC, ಫ್ಯಾನು, ಆದ್ರೆ ನೋಡ್ರಿ ಇಲ್ಲಿ ಆಕಾಶ, ನಕ್ಷತ್ರ, ಚಂದ್ರ, ತಂಗಾಳಿ, ಮಡಿಲಲ್ಲಿ ಸೂರ್ಯ, ಇಂಥದ್ದೇ ಯಾರಿಗಾದ್ರೂ ಸಿಗುತ್ತಾ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಹ್ಞೂ ಕಣೆ ಮೀನಾ, ನೀನ್ ಇಷ್ಟೊಂದು ಒಳ್ಳೆಯವಳು ಆಗ್ಬೇಡ ಕಣೆ, ಒಳ್ಳೇದಲ್ಲ ಅಂತ ಹೇಳ್ತಿರುವಾಗ ರೀ ನಾನು ಒಳ್ಳೆಯವಳು ಹೌದೋ ಅಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು ಅನ್ನೋದಷ್ಟೇ ನನ್ಗೆ ಗೊತ್ತು ಅಂತ ಮೀನಾ ಹೇಳ್ತಿರ್ತಾಳೆ. ರೀ ಕಾಸ್ಗೆ ಅಂತ ಹೋದ್ರೆ ಅದನ್ನ ಸಂಪಾದನೆ ಮಾಡೋದ್ರಲ್ಲಿ ನಿಯತ್ತಿರ್ಬೇಕು, ಆದ್ರೆ ಹಾಸಿಗೆ ಅಂತ ಹೋದ್ರೆ ಮಲ್ಗೋದ್ರಲ್ಲಿ ನೆಮ್ಮದಿ ಇರ್ಬೇಕು, ಅವೆರಡೂ ನನಗಿದೆ, ನನಗಷ್ಟೇ ಸಾಕು
ಅಂತ ಹೇಳಿ ಮೀನಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಸೂರ್ಯನ ಮಡಿಲಲ್ಲಿ ಮಲ್ಕೊಂಡು ಇದಕ್ಕಿಂತ ಒಳ್ಳೆ ಜಾಗ ಇನ್ನೆಲ್ಲಿದೆ ರೀ ಜಗತ್ತಲ್ಲಿ, ನನಗೆ ಸ್ವಲ್ಪ ಹಾಗೆ ತಲೆ ಒತ್ತೀರಾ, ನಿದ್ದೆ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಆಯ್ತು ಕಣೆ ಅಂತ ಹೇಳಿ ತಲೆ ಒತ್ತಾ ಇರ್ತಾನೆ. ನೀನು ಈ ರೀತಿ ಇರೋದನ್ನ ನನ್ನ ರೊಮ್ಯಾನ್ಸ್ ಮೂಡೆಲ್ಲ ಹೋಯ್ತು ಅಂತ ಹೇಳಿ ಸೂರ್ಯ ಗುಣುಕ್ತಾ ಇರ್ತಾನೆ. ಹಾಗೆ ತಲೆ ಒತ್ತಾ ಮೀನಾ ಮಲ್ಕೋತಾಳೆ. ಮರುದಿನ ಬೆಳಗ್ಗೆ ಮೀನಾ ಕಾಫಿ ತಗೊಂಡು ರಂಗನಾಥ್ ಹಾಗೂ ಶಾಂತಿಗೆ ಕೊಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಎಲ್ಲೇ ನಿನ್ ಮಗ, ಇವತ್ತು 2ನೇ ದಿನ, ದ್ವಿತೀಯ ವಿಘ್ನ ಆಗ್ಬಾರ್ದು ಕಣೆ ಅಂದಾಗ, ಯಾಕ್ರಿ ಅವನು ಮೊದಲೆಲ್ಲ ಕೆಲಸ ಇರ್ತಿಲ್ಲ, ಮಕ್ಕೊಂತಿದ್ದ, ಈಗ ಮಕ್ಕೋತಾರ, ನೀವೇ ನೋಡ್ತೀರಿ ಆಲ್ರೆಡಿ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಿರ್ತಾನೆ ಅಂತ ಹೇಳಿದಾಗ, ನೋಡಿ ಈ ಬೇಸಿಗೆ ಮುಗಿದು ಮಳೆಗಾಲ ಬಂದ ತಕ್ಷಣ ಹಲಸಿನ ಮರದಲ್ಲಿ ತೆಂಗಿನಕಾಯಿ ಬಿಡುತ್ತಾ, ಅದೇನು ಹೋಗು ನೋಡೋಗು ಅಂತ ಹೇಳ್ತಿರೋ, ನಾನು ಯಾಕೆ ನೋಡ್ಲಿ, ನೀವೇ ನೋಡ್ತೀರಿ ಅಂತ ಹೇಳಿ ಕಾಫಿ ಕುಡಿಯೋಕೆ ಶುರು ಮಾಡ್ತಾಳೆ ಶಾಂತಿ. ಈ ಕಡೆ ರೂಮಲ್ಲಿ ರೋಹಿಣಿ ರೆಡಿ ಆಗ್ತಾ ಇರ್ತಾಳೆ. ಹಾಗೆ ಮನೋಜ್ ಹೇಳಿ ತುಂಬಾ ಲೇಟ್ ಆಯ್ತು, ಹೇಳಿ ಅಂತ ಎಷ್ಟು ಎಬ್ಸಿದ್ರು ಮನೋಜ್ ಹೇಳ್ತಾ ಇರಲ್ಲ. ಆಗ ಮನೋಜನ ಹತ್ರ ಬಂದಂತ ರೋಹಿಣಿ, ಮನೋಜ್ ಹೇಳಿ ಟೈಮ್ ಆಯ್ತು, ಲೇಟ್ ಆಗ್ತಾ ಇದೆ ಹೇಳಿ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಅಂತ ಕೇಳ್ತಾನೆ ಮನೋಜ್ ಅಂಗಡಿ ಓಪನ್ ಮಾಡ್ಬೇಕಲ್ಲ, ಯಾವ ಅಂಗಡಿ ಅಂತ ಕೇಳಿದಾಗ, ನಿನ್ನೆ ಶುರು ಮಾಡಿದ್ರಲ್ಲ ಆ ಅಂಗಡಿ ಅಂತ ಹೇಳಿದಾಗ, ನಾನು ಅಂಗಡಿ ತೆಗೆದಾದ್ರೂ ತೆಗಿತೀನಿ, ಬಿಟ್ಟಾದ್ರೂ ಬಿಡ್ತೀನಿ, ನಾನೀಗ ಮಲ್ಕೋಬೇಕು ಅಂತ ಹೇಳಿದಾಗ, ನಿಮ್ಮ ಮಾತೇನಾದ್ರೂ ಮನೆಯವ್ರು ಕೇಳಿದ್ರೆ ಭರತನಾಟ್ಯ ಆಡ್ಬಿಡ್ತೀರಾ ಅಂತ ಹೇಳ್ತಾ ಇರುವಾಗ, ಹೋಗು ರೋಹಿಣಿ ಆಗಲ್ಲ ಅಂತ ಹೇಳಿ ಜೋರ್ ಮಾಡ್ತಾನೆ ಮನೋಜ. ಆಗ ರೋಹಿಣಿ ತಲೆ ಬಡ್ಕೋತಾ ಹಾಲಿಗೆ ಬರ್ತಾಳೆ. ಆಗ ಮೀನಾ ಶ್ರುತಿ ಹಾಗೂ ರವಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಆಗ ಶಾಂತಿ, ರೋಹಿಣಿ ಕಾಫಿ ಕುಡಿಯೋಕ್ ಬಂದ, ಮೀನಾ ಕಾಫಿ ಕೊಡೆ ಅಂತ ಹೇಳಿ ರೋಹಿಣಿಗೆ ಕಾಫಿ ಕೊಡಿಸ್ತಾಳೆ. ರೆಡಿ ಆಗ್ತಿದ್ದಾನೆ ನಮ್ಮ ಮನೋಜ ಅಂತ ಶಾಂತಿ ರೋಹಿಣಿ ಕೇಳಿದಾಗ, ಇಲ್ಲ ಅತ್ತೆ ಇನ್ನೂ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು, ಇದೇ ಆಗೋಯ್ತು, ಒಂದು ಸ್ಕೂಲ್ ಹೋಗೋ ಟೈಮಿಂದನೂ ಇದೇ ಒಂದು ಗೋಳು, ನಾನು ಬಡ್ಕೊಂಡೆ ಹೋಗಿ ನೋಡಿ ಅಂತ ಹೇಳಿ, ರೆಡಿ ಆಗ್ತಾ ಇದ್ದಾನೆ ಅಂತಂದೆ, ಹೋಗಿ ನೋಡೋಗೆ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ರಂಗನಾಥ್. ಅದೇಗ್ ಓದಿ ಡಿಗ್ರಿ ಪಾಸ್ ಮಾಡಿದ್ನೋ ಯಾರಿಗ್ ಗೊತ್ತು ಅಂತ ಬೈತಿರುವಾಗ, ಶಾಂತಿ ಎಗರಿ ಪಾಸ್ ಆಗಿದ್ದಲ್ಲ, ಕಷ್ಟಪಟ್ಟು ಓದಿ ಪಾಸ್ ಆಗಿದ್ದು, ಇಂಥ ಮಾತೆಲ್ಲ ಬಿಟ್ಟು ಹೋಗಿ ಅವನ್ನ ಎಬ್ಸು ಅಂತ ಹೇಳಿದಾಗ, ಗುಂಗ್ರಿ ನೀನು ಹೋಗಿ ಎಬ್ಸೋಕಾಗಲ್ವೇನೆ ಅಂತ ಹೇಳಿ ರೋಹಿಣಿ ಮೇಲೆ ಜೋರ್ ಮಾಡ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಅತ್ತೆ ಮೇಲಿನ ಕೋಪ ಕೊತ್ತೆ ಮೇಲೆ ಅನ್ನೋ ರೀತಿ ಈ ಸೊಸೆ ಮೇಲೆ ಯಾಕೆ ನಿನ್ ದರ್ಪ ಅಂತ ಹೇಳಿ ಶಾಂತಿಗೆ ಬೈತಿರುವಾಗ, ಅಲ್ಲೇ ನಿಂತಿರುವ ಮೀನಾ ಅದನ್ನ ಕೇಳಿಸ್ಕೊಂಡು ನಗ್ತಿರ್ತಾಳೆ. ಆಗ ಶಾಂತಿಗೆ ಕೋಪ ಬಂದು, ನೀನ್ ಯಾಕೆ ನಗೋದು ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ. ಆಗ ಶ್ರುತಿ, ಅಲ್ಲ ಅತ್ತೆ, ನಿಮ್ ಹಿರಿಮಗ ಹೇಳಿಲ್ಲ ಅಂತ ನಿಮ್ ಕಿರಿ ಸೊಸೆ ಮೇಲೆ ಯಾಕತ್ತೆ ಕೋಪ ಮಾಡ್ಕೊಳ್ಳೋದು, ಅಲ್ಲ ಅವ್ರಿಗೆ ನಾಚಿಕೆ ಆಗ್ಬೇಕು, ನಿನ್ನೆ ತಾನೇ ಅಂಗಡಿ ಓಪನ್ ಮಾಡಿ ಇಷ್ಟೊತ್ತನ ಮಲಗಿದಾರಲ್ಲ, ಇದು ಒಂಥರ ಅಸಹ್ಯದ ವಿಷಯ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ, ಅದು ಹಾಗಲ್ಲಮ್ಮ ಶ್ರುತಿ ಅಂತ ಶಾಂತಿ ಹೇಳ್ತಿರ್ತಾರೆ. ಅತ್ತೆ ನೀವು ಮಾಡ್ತಿರೋ ತಪ್ಪು ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ, ಅಲ್ಲ ಶ್ರುತಿ, ಅವರು ನಿನ್ನೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದಾರೆ ಗೊತ್ತಾ, ತುಂಬಾ ಸುಸ್ತಾಗಿದೆ ಅಂತ ಹೇಳ್ತಿರುವಾಗ ರೋಹಿಣಿ ಹತ್ರ ಬಂದಂತ ಶ್ರುತಿ, ನೋಡಿ ರೋಹಿಣಿ ಅವರೇ, ನಿಜವಾಗ್ಲೂ ಕಷ್ಟಪಡೋರು ನಿದ್ದೆ ಮಾಡ್ಬೇಕು ಅಂತಿದ್ರೆ ಮೀನಾ ಅವರು 1 ಗಂಟೆಗೆ ಹೇಳ್ಬೇಕಿತ್ತು, ಯಾಕಂದ್ರೆ ಈ ಮನೇಲಿ ನಿಜವಾಗ್ಲೂ ಕಷ್ಟಪಡ್ತಿರೋದು ಅವ್ರೊಬ್ರೆ. ಹಾಗೆ ಮೀನಾ ಅವರೇ, ನೀವು ಎಷ್ಟು ಗಂಟೆ ಕೇಳ್ತೀರಿ ಅಂತ ಕೇಳಿದಾಗ 4 ಗಂಟೆಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಶಾಂತಿ, ಓಹೋ ಸೂರ್ಯ ಹುಟ್ಟಿದ ಮೇಲೂ ಮಲ್ಗೋಕೆ ಇವಳೇನ್ ಮಹಾರಾಜನ ಮೊಮ್ಮಗಳ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಇದನ್ನೆಲ್ಲ ಬಿಟ್ಟು ಹೋಗಿ ನಿನ್ ಮಗನ್ ಎಬ್ಸೋಗು ಅಂತ ಹೇಳಿ ಶಾಂತಿ ಮೇಲೆ ಕೋಪ ಮಾಡ್ಕೊಂಡಾಗ ಶಾಂತಿ, ನನ್ನ ಹಣೆ ಬರ್ನ ದೇವರು ಎಮ್ಮೆ ಬಾಲಲ್ಲಿ ಬರ್ದ್ಬಿಟ್ಟಿದ್ದಾನೆ ಅನ್ಸುತ್ತೆ ಅಂತ ಹೇಳಿ, ಹೂ ಮಾರೋಳೆ ಹಿಡ್ಕೋ ಈ ಕಪ್ನ ಅಂತ ಹೇಳಿ ಮೀನಾ ಕೈಯಲ್ಲಿ ಕಾಫಿನ ಕೊಟ್ಟು ರೋಹಿಣಿನ ಸರಿ ಗುಂಗ್ರಿ ಅಂತ ಹೇಳಿ ದೂಡಿ ರಂಗನಾಥ್ ಅವ್ರ ಕಾಲ್ನ ತುಳ್ಕೋತಾ ಅಲ್ಲಿಂದ ಮನೋಜನ್ನ ಎಬ್ಸೋಕೆ ರೂಮ್ ಹತ್ರ ಹೋಗ್ತಾಳೆ. ಶಾಂತಿ ಮಲ್ಕೊಂಡಿರೋ ಮನೋಜನ ಹತ್ರ ಬಂದು, ಬಂಗಾರ ನನ್ ಮುದ್ದು ಕಂದ ಹೇಳು ಅಂತ ಹೇಳಿ ತುಂಬಾ ನಾಜೂಕಾಗಿ ಮಾತಾಡ್ತಾ ಎಬ್ಬಿಸ್ತಾ ಇರ್ತಾಳೆ. ಆಗ ಮನೋಜ, ಅಮ್ಮ ಹೋಗಮ್ಮ ನಾನ್ ಮಲ್ಕೋಬೇಕು, ಅಂಗಡಿ ತೆಗಿಬೇಕಲ್ಲಪ್ಪ ಅಂದ್ರೆ ಯಾಕಮ್ಮ ತೆಗಿಬೇಕು ಅಂತ ಕೇಳ್ತಾನೆ. ನೋಡಪ್ಪ, ಇವತ್ ನಾವು ಕಷ್ಟಪಟ್ಟು ದುಡಿದ್ರೆ ನಾಳೆ ಆರಾಮಾಗಿ ಮಲ್ಕೋಬೋದಲ್ಲ ಅಂತ ಹೇಳಿದಾಗ, ಅಮ್ಮ ಇವತ್ತೇ ಆರಾಮಾಗಿ ಮಲ್ಕೊಂಡಿದ್ದೀನಲ್ಲ ಅಂತ ಹೇಳಿ ಹೇಳ್ತಿರುವಾಗ ಅಲ್ಲಿಗೆ ಬಂದಂತ ರಂಗನಾಥ್ ಅವರು ಕೋಪದಿಂದ, ನೀನ್ ಮಲ್ಕೊಂಡಿಲ್ಲಪ್ಪ, ನಮ್ಮನ್ನೆಲ್ಲ ಮಲಗಿಸ್ಬಿಟ್ಟಿದೀಯಾ, ಹೇಳೋ ಪ್ರಾರಬ್ಧವೇ ಎದ್ದೇಳು ಅಂತ ಹೇಳಿ ನಿನ್ನನ್ನ ನಂಬಿ ಆ ರೋಹಿಣಿಯರಪ್ಪ ಪಾಪ ಲಕ್ಷ ಸುರಿದ್ಬಿಟ್ರಲ್ಲೋ ಅಂತ ಹೇಳಿ ಮನೋಜನ್ಗೆ ಜೋರಾಗಿ ಬೈತಿರುವಾಗ ಈ ಕಡೆ ಸೂರ್ಯ ರೆಡಿಯಾಗಿ ರೂಮಿಂದ ಬರ್ತಾನೆ. ಯಾಕೆ ಈ ರೀತಿ ನಿಂತಿದ್ರಲ್ಲ ಅಂತ ಮನೋಜ ಇನ್ನೂ ಎದ್ದಿಲ್ಲ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ಅವ್ನ ಎಬ್ಬಿಸೋ ಕಾರ್ಯಕ್ರಮನು ತುಂಬಾ ಜೋರಾಗಿ ನಡೀತಾ ಇದೆ ಅಂತ ರವಿ ಹೇಳಿದಾಗ, ಹೌದಾ ಹಾಗೇನು ಅಂತ ಹೇಳಿ ಸೂರ್ಯ ಮನೋಜನ್ ರೂಮ್ಗೆ ಬಂದು ಜೋರಾಗಿ ಮನೋಜ ಎದ್ದೋಳು ಅಂತ ಜೋರಾಗಿ ಚೀರ್ತಾ ಇರ್ತಾನೆ. ಪೆಂಗ್ಯ ಎದ್ದೇಳು ಅಂತ ಹೇಳ್ತಿರುವಾಗ ರೋಹಿಣಿ, ನೀವು ಚೀರ್ಬೇಡಿ, ನನ್ಗೆ ಇರಿಟೇಟ್
ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಓ ಮಗುಗೆ ಡಿಸ್ಟರ್ಬ್ ಆಗುತ್ತಲ್ಲ, ನಿಧಾನವಾಗಿ ಹೇಳ್ಬೇಕಾ ಅಂತ ಹೇಳಿ ಇನ್ನೂ ಜೋರಾಗಿ ಪೆಂಗ ಹೇಳು ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾನೆ. ಆದ್ರೂ ಸಹ ಮನೋಜ ಹೇಳ್ತಾ ಇರಲ್ಲ. ಇದೇಳು ಎದ್ದು ಅಂಗಡಿಗೆ ಹೋಗು, ಬಾತ್ರೂಮ್ಗೆ ಹೋಗು ಅಂತ ಹೇಳ್ತಿರುವಾಗ ಶಾಂತಿ ಅವನ ಅಂಗಡಿ ಅವನ ದುಡ್ಡು, ನೀನ್ ಯಾಕೋ ಇಷ್ಟೊಂದು ಬಾಯ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಬಂದ್ಬಿಡು ಈಗ ಎಡಗೈಯಲ್ಲಾಗ್ಲಿ ಬಲಗೈಯಾಗ್ಲಿ 27 ಲಕ್ಷ ಇಟ್ಟು ಬಿಡ್ಲಿ, ನಾನು ಯಾಕೆ ಅವ್ನ ಸುದ್ದಿಗೆ ಬರಲಿ, ಅವನಾಗೆ ಬಂದು ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಹೊಡೆದು ಮಲಗಿಸ್ಬಿಡ್ತೀನಿ, ಈಗ ಎದ್ದೇಳೋ ಪಂಗೆ ಅಂತ ಹೇಳಿ ಜೋರಾಗಿ ಮಾತಾಡ್ತಾ ಇರ್ತಾನೆ. ಆದ್ರೂ ಸಹ ಮನೋಜ ಹೇಳ್ತಾ ಇರಲ್ಲ. ಇವನ್ಗೆ ಹೀಗೆಲ್ಲ ಎಬ್ಸಿದ್ರೆ ಆಗಲ್ಲ ಅಂತ ಹೇಳ್ತಾ ಸೂರ್ಯ ನೀರನ್ನ ತಗೊಂಡ್ಬರೋಕಂತ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ. ಈ ಕಡೆ ರೋಹಿಣಿನೂ ಸಹ ಮನೋಜನ್ಗೆ ಜೋರಾಗಿ ಹೊಡಿತಾ ಇರ್ತಾಳೆ. ಹೇಳಿ ಮನೋಜ್ ಅಂತ ಹೇಳಿ ಹೇಳೋ ಮನೋಜ ಅಂತ ಹೇಳಿ ಏಕವಚನದಲ್ಲೆಲ್ಲ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ಶಾಂತಿಗೆ ಕೋಪ ಬಂದು ಯಾಕೆ ನನ್ನ ಮಗನ ಆ ರೀತಿ ಹೊಡಿತಾ ಇದೀಯಾ, ನಿಧಾನವಾಗಿ ಎಬ್ಸು ಅಂತ ಹೇಳಿದಾಗ ಕೇಳ್ತಿಲ್ವಾ ಅತ್ವೆ, ನಿಮ್ಗೆ ಸೂರ್ಯ ಅವ್ರು ಮಾತಾಡ್ತಾ ಇರೋದು, ಇವರಿಂದ ನಾನು ಇನ್ನೂ ಏನೇನು ಅನ್ಸ್ಕೋಬೇಕೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಜೋರಾಗಿ ಹೊಡಿತಾ ಇರ್ತಾಳೆ. ಈ ಕಡೆ ನೀರನ್ನ ತಗೊಂಡ್ಬಂದಂತ ಸೂರ್ಯ ಜೋರಾಗಿ ಮನೋಜನ್ ಮುಖಕ್ಕೆ ಎರಸ್ತಾನೆ. ಆಗ ಮನೋಜ ಎದ್ದು ಕುಂತು ಹೀಗೇನೋ ಎಬ್ಸೋದು, ನಿಧಾನವಾಗಿ ಹೇಳಿದ್ರೆ ನಾನು ಹೇಳ್ತಿರ್ಲಿಲ್ಲ ಅಂತ ಹೇಳಿದಾಗ ಮೈಕ್ ಇಟ್ಕೊಂಡು ಕೂಗ್ತಾ ಇದ್ದಾರೆ ನಿನ್ ಹೆಂಡ್ತಿ ಅಮ್ಮ ಇವರೆಲ್ಲ, ಆದ್ರೂ ನೀನ್ ಕೇಳಿಸ್ತಿಲ್ಲಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಮನೋಜ ಹೇಳ್ತಾನೆ. ಈ ಕಡೆಯಲ್ಲಿ ಅಡುಗೆ ಮನೆಯಲ್ಲಿ ಮೀನಾ ಪಾತ್ರೆ ತೊಳಿತಾ ಇರ್ತಾಳೆ. ಆಗ ಅಲ್ಲಿಗೆ ಶಾಂತಿ ಬಂದು ಕೈ ಕಟ್ಕೊಂಡು ನಿಂತ್ಕೊಂತಾಳೆ. ಆಗ ಮೀನಾ ಅತ್ತೆ ಕಾಫಿ ಬೇಕಿತ್ತಾ ಕೊಡ್ಲಾ ಅಂತ ಕೇಳಿದಾಗ ಈ ಕಾಫಿ ಟೀಯಲ್ಲೇ ಮುಗಿಸ್ಬಿಡೆ ಮಂಕಾಳೆ ಅಂತ, ಮತ್ತೇನು ಬೇಕು ಹೇಳಿ ಅತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಬಿಸಿಬೇಳೆ ಬಾತ್ ಬೇಕು ಅಂತ ಶಾಂತಿ ಹೇಳ್ತಾಳೆ. ಆಯ್ತು ಅತ್ತೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಇನ್ನೂ ಮುಗ್ದಿಲ್ಲ, ಹೇಳಿ ಅತ್ತೆ ಮತ್ತಿನ್ನೇನು ಬೇಕು ಅಂತ ಹೇಳಿದಾಗ ರಾಯ್ತಾ ಬೇಕು, ಅದು ಮೂಲಂಗಿ ರಾಯ್ತಾ, ಹಾಗೆ ಕೂತೆಲ್ಲ ಹೀಟ್ ಆಗಿಬಿಡುತ್ತೆ, ಮೊಸರನ್ನ ಬೇಕು, ಅದಕ್ಕೆ ಈ ದಾಳಿಂಬ್ರೆ ಇದೆಲ್ಲ ಹಾಕಿರ್ಬೇಕು, ಮೆಣಸಿನ್ಕಾಯಿ ಒಗ್ಗರಣೆ ಕೊಡಬೇಕು, ಹಾಗೆ ಗಸಗಸೆ ಪಾಯಸನೂ ಮಾಡಬೇಕು, ಜೊತೆಗೆ ವೆಜಿಟೇಬಲ್ ಬಿರಿಯಾನಿ ಮಾಡಿಬಿಡು ರೋಹಿಣಿಗೆ ಅಂತ ಹೇಳಿದಾಗ ಹಾಗಿದ್ರೆ ಮೊದಲೆಲ್ಲ ಹೇಳಿದ್ದು ಯಾರಿಗೆತ್ತೆ ಅಂತ ಕೇಳಿದಾಗ ಮನೋಜನ್ಗೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮನೋಜ್ ಅವ್ರಿಗೆ ನಾನು ಅವ್ರಿಗೆಲ್ಲ ಇದನ್ನೆಲ್ಲ ಮಾಡಲ್ಲ ಅತ್ತೆ ಅಂತ ಹೇಳಿದಾಗ ಮಾಡಿದ್ರೆ ನಿನ್ ಕೈ ಏನು ಬಿದ್ದು ಹೋಗುತ್ತೇನೆ, ಗೆದ್ಲು ಹಿಡಿಯುತ್ತಾ ಅಂತ ಕೇಳಿದಾಗ ಗೆದ್ಲು ಹಿಡಿಯುತ್ತೋ ಗೆದ್ಲಾಗುತ್ತೋ ಅದೆಲ್ಲ ಗೊತ್ತಿಲ್ಲ ಅತ್ತೆ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ, ನನ್ನ ಗಂಡನ ಮಾತನ್ನ ಮೀರ್ದಂಗಾಗುತ್ತೆ, ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳಿ ಕೈಯಲ್ಲಿರೋ ಪಾತ್ರೆನ ಬಿಸಾಕ್ತಾಳೆ. ಆಗ ಶಾಂತಿಗೆ ಕೋಪ ಬಂದು ಯಾಕೆ ಮಾಂಕಾಳಿ ಮಾಡಿದ್ರೆ ಏನಾಗುತ್ತೆ ನಿನಗೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ನೋಡಿ ಅತ್ತೆ, ನಿಮಗೆ ಮಾವಂಗೆ ಬೇಕಾದ್ರೆ ಹೇಳಿ, ಬೆಳಗ್ಗೆಯಿಂದ ರಾತ್ರಿ ಮತ್ತೂ ನಿಂತ್ಕೊಂಡು ಬೇಸಾಕ್ತೀನಿ, ಅದರಲ್ಲಿ ನನಗೆ ಸಮಾಧಾನ ಇದೆ, ಆದರೆ ರೋಹಿಣಿಗೆ ಅವ್ರ ಗಂಡನಿಗೆ ನಾನೇ ಕತ್ತೆ ಮಾಡಬೇಕು ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಿರ್ತಾಳೆ. ಆಗ ಶಾಂತಿ ನಿನ್ಗೆ ಈ ಗರಂ ಮಸಾಲ ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿದೆ ಕಣೆ, ತಿಂದು ಕೊಬ್ಬು ಬಂದಿದೆ ಅಂತ ಹೇಳ್ತಿರುವಾಗ ಮೀನಾ ಕೋಪದಿಂದ ಅಲ್ಲೇ ಇರುವ ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡು ಹೌದು ಅತ್ತೆ, ನನ್ನ ಗಂಡ ತಂದಾಕಿದ್ದಲ್ಲ ಅದನ್ನ ತಿಂದು ಪೊಗುರು ಜಾಸ್ತಿ ಆಗಿದೆ, ನಿಮ್ಗೂ ಬೇಕಾದ್ರೆ ಕೇಳಿ ಕೊಡ್ತೀನಿ ಅಂತ ಹೇಳಿ ಮೀನಾ ಕೋಪದಿಂದ ಹೇಳ್ತಾಳೆ. ಏನೇ ಹೀಗೆ ಮಾತಾಡ್ತಾ ಇದೀಯಾ, ನನ್ನೇ ಹೊಡಿತೀಯೇನೆ ನೀನು ಅಂತ ಹೇಳಿ ಶಾಂತಿ ಪ್ರಶ್ನೆ ಕೇಳ್ತಿರುವಾಗ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಅತ್ತೆ, ಯಾಕಂದ್ರೆ ನನಗೆ ನನ್ನ ಹೆತ್ತವರು ಒಂದೇ, ನನ್ನ ಗಂಡನ ಹೆತ್ತವರು ಒಂದೇ, ಹಾಗಂತ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿ ಅದನ್ನ ದುರುಪಯೋಗ ಮಾಡ್ಕೋಬೇಡಿ, ಮನೋಜ್ ಅವ್ರಿಗೆ ನಾನು ಒಂದು ಸಾಸಿವೆ ಕಾಳಷ್ಟು ಮಾಡ್ಕೊಡಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಕಣೆ, ನೀನ್ ಭಿನ್ನಾಣ ಎಲ್ಲ ಗೊತ್ತು, ಅಲ್ಲ ರೂಮ್ ಬಿಟ್ಕೊಡ್ಲಿಲ್ಲ ಅಂತ ಈ ರೀತಿ ದ್ವೇಷನ ತೀರಿಸ್ಕೊಳ್ಳೋದು, ನಿನ್ ಗಂಡ ನೋಡಿದ್ರೆ ನೀರ್ ತಗೊಂಡ್ ಬಂದು ಸುರಿತಾನೆ, ನೀನ್ ನೋಡಿದ್ರೆ ಬೇಸಕ್ಕಲ್ಲ ಅಂತೀಯ, ಅಲ್ಲ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ ಶಾಂತಿ. ನೀನು ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಗೊತ್ತು ಕಣೆ, ಶೋಕಿವಾಲಿ, ರೂಮ್ ಇಲ್ಲ ಮಂಚ ಇಲ್ಲ ಅಂದ್ರೆ ನಿನ್ನ ಮೈಗೆ ಆಗೋದೇ ಇಲ್ವಲ್ಲ, ನಿಮ್ಮ ಮನೇಲಿ ಏನು ರೂಮ್ ಇತ್ತೇನೆ, ಇಲ್ಲಿ ಮಾತ್ರ ನಿನ್ಗೆ ಸಪ್ರೇಟ್ ರೂಮ್ ಬೇಕಾ, ನಿಮ್ಮ ಮನೇಲಿ ಹಾಲಲ್ಲಿ ಎಲ್ಲರೂ ಚಾಪಿ ಹಾಸ್ಕೊಂಡು ಬಿದ್ಕೊಂತಿರ್ಲಿಲ್ವಾ, ಸಕುಟುಂಬ ಪರಿವಾರವಾಗಿ ಸಮೇತವಾಗಿ ಅಂತ ಹೇಳಿ ಮೀನಾ ತವ್ರ ಮನೆ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಮೀನಾ ಅಳ್ತಾ ಇರ್ತಾಳೆ. ಇನ್ನೊಬ್ರು ಸಂತೋಷಕ್ಕೆ ಇದೇ ರೀತಿ ತಣ್ಣೀರ್ ಎಸ್ತಾ ಇದ್ರೆ ನೀನು ನಿನ್ ಗಂಡ ಕೊನೆಗಾಲದಲ್ಲಿ ಒಂದ್ ಮೂಲೆಯಲ್ಲಿ ಶಟ್ಕೊಂಡ್ ಬಿದ್ದಿರ್ತೀರಾ ಅಂತ ಹೇಳಿ ಮಾತಾಡ್ತಿರುವಾಗ ಅದನ್ನ ತುಂಬಾ ಕೋಪ ಬರುತ್ತೆ. ಅತ್ತೆ ಅಂತ ಜೋರಾಗಿ ಚೀರ್ತಾ ತಾನು ಕುತ್ಕೊಂಡಿರೋ ಚೇರನ್ನ ಜೋರಾಗಿ ಒದಿತಾ ಕೆಕ್ಕರ್ಸ್ಕೊಂಡು ಶಾಂತಿನ ನೋಡ್ತಾ ಶಾಂತಿ ಹತ್ರ ಬರ್ತಾಳೆ ಮೀನಾ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.